ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಅವಧಿಯಲ್ಲಿ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಭಾರತದ ಆರ್ಥಿಕತೆಯ ಸಂಬಂಧಪಟ್ಟಂತೆ ಇಂದಿನ ಒಂದು ಅವಧಿಯಲ್ಲಿ ಭಾರತದ ಆರ್ಥಿಕತೆಯ ಲಕ್ಷಣಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಅದಾದ್ಮೇಲೆ ನಿಮ್ಮ ಸಿಲೆಬಸ್ಗೆ ಹಣದುಬ್ಬರ ಎಂಬ ಟಾಪಿಕ್ ಇದೆ, GNP ಇದೆ, GDP, NNP, ಆಮೇಲೆ ತಲಾ ಆದಾಯ, ಇವು ಟಾಪಿಕ್ ಇದೆ. ಈ ಟಾಪಿಕ್ಗಳ ಬಗ್ಗೆ ನಿಮಗೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಒಳಗ ಸಮಗ್ರ ಅರ್ಥಶಾಸ್ತ್ರ ಎಂಬ ಪ್ಲೇ ಲಿಸ್ಟ್ಗೆ ನೀವು ಹೋದ್ರೆ ಅಲ್ಲಿ ನಿಮಗೆ ಹಣದುಬ್ಬರ ಮತ್ತು GNP, NNP, GDP ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಅದಾದ್ಮೇಲೆ ನಿಮಗೆ ಇನ್ನೊಂದು ಪ್ರಮುಖವಾದ ಟಾಪಿಕ್ ಯಾವಂತಂದ್ರ ಮಾನವ ಅಭಿವೃದ್ಧಿ ಸೂಚ್ಯಾಂಕ, ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಂಬ ಟಾಪಿಕ್ ಅನ್ನ ಇವತ್ತಿನ ಅವಧಿಯಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋವನ್ನ ಮೊದಲ ಬಾರಿ ನೋಡುವಂತ ಅಭ್ಯರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡುವುದರಿಂದ ನಾವು ಡೈಲಿ ಹಾಕುವಂತ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಲಭ್ಯವಾಗ್ತವೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ನಿಮ್ಮ ಎಕ್ಸಾಮ್ ಒಳಗಡೆ HDI ಅನ್ನ ವಿಸ್ತರಿಸಿ ಅಂತ ಕೇಳ್ಬೋದು. HDI ಅನ್ನ ವಿಸ್ತರಿಸಿ ಅಂತೇಳಿ. HDI ನಿಮಗೆ ವಿಸ್ತರಿಸಿ ಲಾಂಗ್ ಫಾರ್ಮ್ ಕೇಳಿದ್ರೆ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೇಳಿ. HDI ನ ಲಾಂಗ್ ಫಾರ್ಮ್ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೇಳಿ, ಇದು ಲಾಂಗ್ ಫಾರ್ಮ್. ಅಥವಾ ಕನ್ನಡದೊಳಗ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತೇಳಿ ನಿಮ್ಗೆ 2 ಅಂಕಕ್ಕ ವಿಸ್ತರಿಸಿ ಅಂತ ಕೇಳಬಹುದು. ಇದನ್ನು ನೀವು ಮಾಡ್ರಿ, ನೋಟ್ ಅನ್ನ ಮಾಡ್ಕೊಳ್ಳಿ. ಇವತ್ತು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕೋಣ. ಇಲ್ಲಿ ನೋಡಿ, ಮಾನವ ಅಭಿವೃದ್ಧಿ ಸೂಚ್ಯಾಂಕ ಎಂಬುದು ಜಗತ್ತಿನ ರಾಷ್ಟ್ರಗಳ ಮಾನವೀಯ ಬೆಳವಣಿಗೆಯ ಮಟ್ಟವನ್ನ ಮೌಲ್ಯಮಾಪನ ಮಾಡಲು ನಮ್ಗೆ ಏನಾಗ್ತದ, ಸಹಾಯವನ್ನ ಮಾಡಿ ಕೊಡ್ತದ. ಜಗತ್ತಿನ ಎಲ್ಲಾ ದೇಶಗಳ ಮಾನವೀಯ ಬೆಳವಣಿಗೆಯ ಮಟ್ಟವನ್ನ ಅಳೆಯಲು ಇದು ನಮ್ಗೆ ಏನಾಗ್ತದ, ಸಹಾಯವನ್ನ ಮಾಡಿಕೊಡ್ತದ. ಅದಷ್ಟೇ ಅಲ್ಲದೆ ಅಭಿವೃದ್ಧಿಯನ್ನ ಅರ್ಥಶಾಸ್ತ್ರೀಯ ದೃಷ್ಟಿಕೋನಕ್ಕಿಂತ ಹೊರತು ಮಾಡಿ ಮಾನವನ ಸಂಪತ್ತಿನ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಅಳೆಯುವಂತ ಒಂದು ಸಂಯುಕ್ತ ಸೂಚ್ಯಾಂಕವಾಗಿದೆ. ನಾವೇನ್ ಮಾಡ್ತೀವಿ, ಅರ್ಥಶಾಸ್ತ್ರವನ್ನ ಮಾಪನ ಮಾಡ್ತೀವಲ್ಲ, ಅರ್ಥಶಾಸ್ತ್ರವನ್ನ ಮಾಪನ ಮಾಡುವುದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ಈ ಮಾನವ ಸಂಪತ್ತಿನ ಬಗ್ಗೆ ಆ ದೃಷ್ಟಿಕೋನವನ್ನ ನಾವು ಮಾಪನ ಮಾಡಿದ್ರೆ ದೇಶವ ನಿಜವಾಗಿ ಡೆವಲಪ್ಮೆಂಟ್ ಆಗೈತೆ ಇಲ್ಲ ಅಂತೇಳಿ ನಾವೇನ್ ಮಾಡ್ಬೋದು, ಸುಲಭವಾಗಿ ಪತ್ತೆಯನ್ನ ಹಚ್ಚಬಹುದು. ಹೀಗಾಗಿ ನಾವು ಆರ್ಥಿಕತೆಯಲ್ಲಿ ಅತಿ ಪ್ರಮುಖವಂತ ಅಂಶ ಯಾವಂತಂದ್ರ ಅದು ಮಾನವ ಅಭಿವೃದ್ಧಿ ಸೂಚ್ಯಾಂಕ. ಇದ್ರ ಬಗ್ಗೆ ನಮ್ಮ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳು ಮಾಹಿತಿಯನ್ನ ತಿಳಿದುಕೊಳ್ಬೇಕಾಗ್ತದ. ಇಲ್ಲಿ ನೋಡ್ರಿ, ಈ ಅರ್ಥಶಾಸ್ತ್ರದಲ್ಲಿ ಬರುವಂತ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ 1990ರಲ್ಲಿ ಬಳಕೆಯನ್ನ ಮಾಡಲಾಯಿತು. ಯಾವಾಗ? 1990ನೇ ಇಸ್ವಿಯಲ್ಲಿ ಬಳಕೆ ಮಾಡಲಾಯಿತು. ಅದನ್ನ ಬಳಕೆ ಮಾಡಿದಂತ ವ್ಯಕ್ತಿಗಳು ಯಾರಂತಂದ್ರ ನೊಬೆಲ್ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಭಾರತದ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ಅಂತೇಳಿ. ನೊಬೆಲ್ ಪ್ರೈಸ್ ಅನ್ನ ಪಡೆದುಕೊಂಡಂತ ಭಾರತೀಯ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ಅಂತೇಳಿ, ಮತ್ತು ಪಾಕಿಸ್ತಾನದ ಆರ್ಥಿಕ ತಜ್ಞ ಮೆಹಬೂಬ್ ಉಲ್-ಹಕ್ ಅಂತೇಳಿ. ಅಮರ್ತ್ಯ ಸೇನ್ ಇಂಡಿಯಾದ ಅರ್ಥಶಾಸ್ತ್ರಜ್ಞ, ಮತ್ತೊಬ್ಬರು ಯಾರು, ಪಾಕಿಸ್ತಾನದ ಆರ್ಥಿಕ ತಜ್ಞ ಮೆಹಬೂಬ್ ಉಲ್-ಹಕ್ ಏನ್ ಮಾಡ್ತಾರ, ಈ HDI ಎಂಬ ಪರಿಕಲ್ಪನೆಯನ್ನ ಅರ್ಥಶಾಸ್ತ್ರಕ್ಕೆ ಪರಿಚಯ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾರೆ. ಇವು ಪರಿಚಯವನ್ನ ಮಾಡಿಕೊಟ್ಟ ಮೇಲೆ 1991ರ ನಂತರ UNDP ಸಂಯುಕ್ತ ರಾಷ್ಟ್ರ ಅಭಿವೃದ್ಧಿ ಕಾರ್ಯಕ್ರಮ ಎಂಬ ಸಂಸ್ಥೆ ಪ್ರತಿ ವರ್ಷ ಏನ್ ಮಾಡ್ತದ, ಈ HDI ಅನ್ನ ಮಾಪನ ಮಾಡುವಂತ ಕೆಲಸವನ್ನ ಮಾಡ್ತದ. ಇದ ಪರಿಚಯ ಮಾಡಿಕೊಟ್ಟರು ಅಮರ್ತ್ಯ ಸೇನ್ ಮತ್ತು ಪಾಕಿಸ್ತಾನದ ಆರ್ಥಿಕ ತಜ್ಞ ಮೆಹಬೂಬ್ ಉಲ್-ಹಕ್ ಅಂತೇಳಿ. ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ಮಾಪನ ಮಾಡುವಂತ ಸಂಸ್ಥೆ ಯಾವುದು, UNDP ಅಂತೇಳಿ, ಸಂಯುಕ್ತ ರಾಷ್ಟ್ರ ಅಭಿವೃದ್ಧಿ ಕಾರ್ಯಕ್ರಮ ಅಂತೇಳಿ. ಇದು ಪ್ರತಿ ವರ್ಷ ಏನ್ ಮಾಡ್ತದ, ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ಮಾಪನ ಮಾಡುವಂತ ಕೆಲಸವನ್ನ ಮಾಡ್ತದ. ಇಲ್ಲಿ ನೋಡ್ರಿ,
ಮಾನವನ ಅಭಿವೃದ್ಧಿಯು ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಯ ಮತ್ತೊಂದು ಪ್ರಮುಖವಾದಂತ ಸೂಚಕವಾಗಿದೆ. ಏನು, ಮಾನವ ಅಭಿವೃದ್ಧಿ ಎಂಬುದು ಆರ್ಥಿಕ ಅಭಿವೃದ್ಧಿಯ ಮತ್ತೊಂದು ಪ್ರಮುಖವಾದಂತ ಸೂಚಕವಾಗಿದೆ. ಮಾನವ ಅಭಿವೃದ್ಧಿ ಸೂಚಿಯು ಪ್ರಮುಖವಾಗಿ 7 ಅಂಶಗಳನ್ನ ಒಳಗೊಂಡಿದೆ. ಏನು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಂಬುದು ಪ್ರಮುಖವಾಗಿ ಎಷ್ಟು ಅಂಶಗಳನ್ನ ಒಳಗೊಂಡಿದೆ? 7 ಅಂಶಗಳನ್ನ ಒಳಗೊಂಡಿದೆ. ಇಷ್ಟು ನೀವು ಪೀಠಿಕೆಯಲ್ಲಿ ಮೆನ್ಷನ್ ಮಾಡ್ಬೇಕಾಗ್ತದೆ. ಓಕೆನಾ ವಿದ್ಯಾರ್ಥಿಗಳು, ಏನ್ ನೀವು ಇಲ್ಲಿ ಗಮನಿಸ್ಬೇಕಂತಂದ್ರ, ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ಯಾವ ಅರ್ಥಶಾಸ್ತ್ರಕ್ಕೆ ಪರಿಚಯ ಮಾಡಿಕೊಟ್ರು, ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ಪ್ರತಿ ವರ್ಷ ಮಾಪನ ಮಾಡುವಂತ ಸಂಸ್ಥೆ ಯಾವುದು, ಆ ಇಬ್ಬರು ಅರ್ಥಶಾಸ್ತ್ರ ಹೆಸರನ್ನ ನೀವೇ ಮಾಡ್ಬೇಕು, ಪೀಠಿಕೆಯಲ್ಲಿ ಉತ್ತರವನ್ನ ಬರಬೇಕಾಗ್ತದ. ಈಗ ಬನ್ನಿ ಆ 7 ಅಂಶಗಳು ಯಾವಂತೇಳಿ ಒಂದೊಂದಾಗಿ ಚರ್ಚೆಯನ್ನ ಮಾಡೋಣ. ಇಲ್ಲಿ ನೋಡಿ, ಮಾನವ ಅಭಿವೃದ್ಧಿ ಸೂಚ್ಯಾಂಕವು ಒಳಗೊಂಡಿರುವಂತಹ ಪ್ರಮುಖ 7 ಅಂಶಗಳು ಯಾವಂತಂದ್ರ, ಒಂದು ಸಮತೆ ಅಥವಾ ಸಮಾನತೆ, ಇನ್ನೊಂದು ಸುಸ್ಥಿರತೆ, ಇನ್ನೊಂದು ಉತ್ಪಾದಕತೆ, ಇನ್ನೊಂದು ಸಶಸ್ತ್ರೀಕರಣ, ನಿರೀಕ್ಷಿತ ಜೀವಿತಾವಧಿ, ಶೈಕ್ಷಣಿಕ ಸಾಧನೆ ಮತ್ತು ಜೀವನ ಮಟ್ಟ. ಇಷ್ಟು ಮಾನವ ಅಭಿವೃದ್ಧಿ ಸೂಚ್ಯಾಂಕವು ಒಳಗೊಂಡಿರುವಂತಹ ಪ್ರಮುಖ 7 ಅಂಶಗಳು ಆಗಿವೆ. ಓಕೆನಾ, ಈಗ ಈ 7 ಅಂಶಗಳ ಬಗ್ಗೆ ಮಾಹಿತಿಯನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ, ಒಂದನೇದು ಯಾವುದು? ಸಮತೆ ಅಂತೇಳಿ. ಇಲ್ಲಿ ನೋಡಿ, ಸಮತೆ ಅಂದ್ರೆ ಇಕ್ವಿಟಿ ಅಂದಂಗ, ಅಭಿವೃದ್ಧಿಯು ಜನರ ಆಯ್ಕೆಗಳನ್ನ ವಿಸ್ತಾರಗೊಳಿಸಬೇಕಾದರೆ, ಏನು, ಈ ಡೆವಲಪ್ಮೆಂಟ್ ಎಂಬುದು ಜನರ ಆಯ್ಕೆಗಳೇನಿರ್ತಾವಲ್ಲ, ಆ ಆಯ್ಕೆಗಳನ್ನ ಹೆಚ್ಚಿಗೆ ಮಾಡ್ಬೇಕಂತಂದ್ರ ಜನರು ಅವಕಾಶಗಳಿಗೆ ಸಮಾನವಾದ ಪ್ರವೇಶ ಅಧಿಕಾರವನ್ನ ಹೊಂದಿರಬೇಕು. ನೋಡ್ರಿ, ಲಭ್ಯವಿರುವಂತ ಜನಸಂಖ್ಯೆ ಏನಿದೆಯಲ್ಲ, ಆ ಜನಸಂಖ್ಯೆಗೆ ಅಭಿವೃದ್ಧಿಯ ಆಯ್ಕೆಗಳು ಏನದಾವಲ್ಲ, ಆ ಅಭಿವೃದ್ಧಿಯ ಆಯ್ಕೆಗೆ ಸಮಾನವಾಗಿ ಅವಕಾಶವನ್ನ ಮಾಡಿ ಕೊಡಬೇಕು. ಅಂದಾಗ ಮಾತ್ರ ದೇಶ ಏನಾಗ್ತದ? ಡೆವಲಪ್ಮೆಂಟ್ ಆಗ್ತದ. ಹೆಂಗ್ ನಾವು ಸಮಾನವಾಗಿ ಹಂಚಿಕೆ ಮಾಡ್ಬೇಕಂತಂದ್ರೆ, ಇಲ್ಲಿ ಕೆಳಗಡೆ ನೋಡ್ರಿ, ಭೂ ಸುಧಾರಣೆಗಳಂತ ಕ್ರಮಗಳ ಮೂಲಕ ಉತ್ಪಾದಕ ಆಸ್ತಿಗಳನ್ನ ಮರು ಹಂಚಿಕೆ ಮಾಡುವಂತ ಕೆಲಸವನ್ನ ಮಾಡ್ಕೋಬೇಕು. ಏನು ಭೂಮಿ ಇದೆಯಲ್ಲ, ಆ ಭೂಮಿ ಇಲ್ಲದಂತ ವ್ಯಕ್ತಿಗಳಿಗೆ ಭೂ ಸುಧಾರಣೆ ಮಾಡುವುದರ ಮೂಲಕ ಆ ಆಸ್ತಿಗಳನ್ನ ಮರು ಹಂಚಿಕೆ ಮಾಡುವಂತ ಕೆಲಸವನ್ನ ಮಾಡಬೇಕು. ಅಂದಾಗ ಸಮಾನತೆಯನ್ನ ಸಾಧಿಸಬಹುದು. ಇನ್ನೊಂದು ನೋಡ್ರಿ, ಕೋಶೀಯ ನೀತಿಯ ಸಾಧನದ ಮೂಲಕ ಶ್ರೀಮಂತರಿಂದ ಬಡವರಿಗೆ ಸಂಪನ್ಮೂಲವನ್ನ ವರ್ಗಾವಣೆ ಮಾಡುವಂತ ಕೆಲಸವನ್ನ ಮಾಡಬೇಕು. ಏನು, ಈ ಶ್ರೀಮಂತರ ಮೇಲೆ ಅಧಿಕ ಟ್ಯಾಕ್ಸ್ ಅನ್ನ ಹಾಕುವುದರ ಮೂಲಕ ಆ ಟ್ಯಾಕ್ಸ್ ಇಂದ ಸಂಗ್ರಹಿಸಿದಂತ ಹಣವನ್ನ ನಾವೇನ್ ಮಾಡ್ಬೇಕು? ಬಡವರಿಗೆ ವರ್ಗಾವಣೆ ಮಾಡುವಂತ ಕೆಲಸವನ್ನ ಮಾಡ್ಬೇಕು. ಅಂದಾಗ ಮಾತ್ರ ಏನಾಗ್ತದ? ಸಮಾನತೆಯನ್ನ ಸಾಧಿಸಬಹುದು. ಇದು ಮತ್ತೊಂದು ಅಂಶ. ಇನ್ನೊಂದು ಐತಿ ನೋಡ್ರಿ, ಏನು, ಇನ್ನೊಂದು, ಬಡ ಜನರಿಗೂ ಸಹ ಸಾಕಷ್ಟು ಸಾಲ ಸೌಲಭ್ಯಗಳನ್ನ ಒದಗಿಸಲು ಸಾಲದ ವ್ಯವಸ್ಥೆಯನ್ನ ಪುನರ್ರಚನೆ ಮಾಡುವಂತ ಕೆಲಸವನ್ನ ಮಾಡಬೇಕು. ಏನ್ ಪೀಪಲ್ಸ್ ಏನ್ ಪಾವರ್ಟಿ ಜನಾಂಗ ಏನಿದೆಯಲ್ಲ, ಆ ಪಾವರ್ಟಿ ಜನಾಂಗಕ್ಕೆ ನಾವ್ ಏನ್ ಮಾಡ್ಬೇಕು? ಸಾಲ ಸೌಲಭ್ಯವನ್ನ ಒದಗಿಸುವ ಕೆಲಸವನ್ನ ಮಾಡಿ ಕೊಡ್ಬೇಕಾಗ್ತದ. ಇನ್ನೊಂದೈತ್ ನೋಡ್ರಿ, ಮತದಾನದ ಹಕ್ಕುಗಳ ಸುಧಾರಣೆ ಮೂಲಕ ರಾಜಕೀಯ ಸ್ವಾತಂತ್ರ್ಯದಲ್ಲಿ ಸಮಾನತೆಯನ್ನ ನಾವೇನ್ ಮಾಡ್ಬೇಕು? ಒದಗಿಸಿ ಕೊಡಬೇಕು. ಒಂದು, ಭೂಮಿಯನ್ನ ಸಮಾನವಾಗಿ ಹಂಚಿಕೆ ಮಾಡಬೇಕು. ಶ್ರೀಮಂತರ ಬಳಿ ಇರುವಂತ ಆದಾಯವನ್ನ ಬಡವರಿಗೆ ಹಂಚಿಕೆ ಮಾಡುವಂತ ಕೆಲಸವನ್ನ ಮಾಡಬೇಕು. ಬಡ ಜನರಿಗೆ ಸಾಲ ಸೌಲಭ್ಯವನ್ನ ಒದಗಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು. ಆಮೇಲೆ ರಾಜಕೀಯದಲ್ಲಿ ನಾವೇನ್ ಮಾಡ್ಬೇಕು? ಸಮಾನತೆಯನ್ನ ಕೊಡುವುದರ ಮೂಲಕ ನಾವೇನ್ ಸಾಧನೆ ಮಾಡಬಹುದು? ಸಮತೆ ಅಥವಾ ಸಮಾನತೆಯನ್ನ ಸಾಧನೆ ಮಾಡಬಹುದು. ಇದು ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮೊದಲನೇ ಒಂದು ಅಂಶವಾಗಿದೆ. ಸೆಕೆಂಡ್ ಒನ್ ನೋಡ್ರಿ, ಸುಸ್ಥಿರತೆ. ಓಕೆನಾ, ಏನು? ಸುಸ್ಥಿರತೆ. ಅದಕ್ಕೆ ನಾವು ಇಂಗ್ಲಿಷ್ ಒಳಗೆ ಏನ್ ಕರಿತೀವಿ? ಸಸ್ಟೈನೇಬಿಲಿಟಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಮುಂದಿನ ಪೀಳಿಗೆಯ ಅವಶ್ಯಕತೆಗಳನ್ನ ಈಡೇರಿಸಲು ಮುಂದಿನ ಜನಾಂಗ ಇನ್ನೂ ಕೂಡ ಬಂದಿಲ್ಲ. ಆ ಮುಂದಿನ ಜನಾಂಗದ ಅವಶ್ಯಕತೆಗಳನ್ನ ಈಡೇರಿಸಲು ಸಾಕಷ್ಟು ಸಂಪನ್ಮೂಲಗಳನ್ನ ಉಳಿಸುತ್ತಾ, 2050 ಆಗ್ಬೋದು, 2100 ಆಗ್ಬೋದು, 3000 ಇಸ್ವಿ ಆಗ್ಬೋದು, 4000 ಇಸ್ವಿ ಆಗ್ಬೋದು, ಮುಂದಿನ ಬರುವಂತ ಆ ದಿನ ಏನಿದೆಯಲ್ಲ, ಆ ಮುಂದಿನ ಜನಾಂಗಕ್ಕೆ ಬರುವಂತ ಅವರ ಬಯಕೆಗಳನ್ನ ಈಡೇರಿಸಲು ಸಂಪನ್ಮೂಲಗಳನ್ನ ನಾವು ಸೇವ್ ಮಾಡ್ಬೇಕು. ನೋಡ್ರಿ, ಸಂಪನ್ಮೂಲಗಳನ್ನ ಉಳಿಸುತ್ತಾ ಬೆಳೆಸುತ್ತಾ ಈಗಿನ ಅಭಿವೃದ್ಧಿಯ ಫಲಗಳನ್ನ ಅನುಭವಿಸಬೇಕು. ನಿಮ್ಗೆ ತಲೆ ಒಳಗೆ ಹೋಗ್ಲಿಕ್ಕಂತಂದ್ರ
ಲಭ್ಯವಿರುವಂತ ಸಂಪನ್ಮೂಲವನ್ನ ನಮಗೆ ಎಷ್ಟು ಬೇಕಲ್ಲ ಅಷ್ಟು ನಾವು ಬಳಕೆ ಮಾಡಿಕೊಂಡು ಆ ಸಂಪನ್ಮೂಲವನ್ನ ಮುಂದಿನ ಜನಾಂಗಕ್ಕೆ ನಾವು ಬಿಟ್ಕೊಟ್ವತ್ತಂತಂದ್ರ ಅದಕ್ಕೆ ನಾವೇನ್ ಕರಿತೀವಿ ಸುಸ್ಥಿರತೆ ಅಂತ ಕರಿತೀವಿ. ಅಂದಾಗ ಮಾತ್ರ ಈಗಿರುವಂತ ಸಂಪನ್ಮೂಲ ಆಗ್ಬೋದು, ಈಗಿರುವಂತ ಅಭಿವೃದ್ಧಿ ಆಗ್ಬೋದು, ನಾವು ಅನುಭವ ಮಾಡ್ತೀವಿ, ಮುಂದಿನ ಜನಾಂಗ ಕೂಡ ಏನ್ ಮಾಡ್ತದ ಅನುಭವವನ್ನ ಮಾಡ್ತದ. ಹಿಂಗ್ ಮಾಡಿದ್ರ ನಾವೇನ್ ಮಾಡ್ಬೋದು, ಮಾನವ ಅಭಿವೃದ್ಧಿಯನ್ನ ಸುಲಭವಾಗಿ ಗಳಿಸಬಹುದು. ಅದನ್ ಬಿಟ್ಟ ಸಂಪನ್ಮೂಲ ಅದಾವಂತೇಳಿ ಲಭ್ಯವಿರುವಂತ ಸಂಪನ್ಮೂಲ ಸಂಪೂರ್ಣವಾಗಿ ನಾವ ಬಳಕೆ ಮಾಡ್ಕೊಂಡ್ಬಿಟ್ವಿ ಅಂತಂದ್ರ ಮುಂದಿನ ಜನಾಂಗಕ್ಕೆ ಆ ಸಂಪನ್ಮೂಲಗಳ ಲಭ್ಯತೆ ಸಿಗೋದಿಲ್ಲ. ಓಕೆನಾ? ಇದು ಒಂದು ಕೂಡ ಎರಡನೆಯ ಅಂಶವಾಗಿದೆ. ಇನ್ನೊಂದು ನೋಡಿ, ಯಾವುದು ಉತ್ಪಾದಕತೆ ಅಂತೇಳಿ. ಉತ್ಪಾದಕತೆಯು ಮಾನವ ಅಭಿವೃದ್ಧಿಯ ಅತ್ಯಗತ್ಯ ಅಂಶವಾಗಿದೆ. ಏನು? ಅತ್ಯಗತ್ಯವಾದಂತ ಅಂಶವಾಗಿದೆ. ಉತ್ಪಾದಕತೆಯು ಹೆಚ್ಚಳವಾಗಬೇಕಾದರೆ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡ್ಬೇಕಂತಂದ್ರ ಮಾನವನಲ್ಲಿ ಹೂಡಿಕೆಯನ್ನ ಅಧಿಕಗೊಳಿಸಬೇಕು. ನೋಡಿ, ನಾವು ಪ್ರಾರಂಭದಲ್ಲಿ ಉತ್ಪಾದನೆಯನ್ನ ಹೆಚ್ಚಳ ಮಾಡ್ಬೇಕಂತಂದ್ರ ಆ ಉತ್ಪಾದನೆಗೆ ಬೇಕಾದಂತ ಹೂಡಿಕೆ ಪ್ರಮಾಣವನ್ನ ಹೆಚ್ಚಳ ಮಾಡಿದಾಗ ಮಾತ್ರ ನಾವೇನು ಹೆಚ್ಚಳ ಮಾಡಬಹುದು, ಉತ್ಪಾದಕತೆಯನ್ನ ಹೆಚ್ಚಳವನ್ನ ಮಾಡಬಹುದು. ಏನಾದ್ರೂ ಹೂಡಿಕೆ ಪ್ರಮಾಣವನ್ನ ಬಂಡವಾಳ ಹೂಡಿಕೆ ಪ್ರಮಾಣ ಹೆಚ್ಚಿಗೆ ಮಾಡ್ಲಿಕ್ಕಂತಂದ್ರ ಉತ್ಪಾದನೆ ಮಟ್ಟ ಹೆಚ್ಚಳ ಆಗೋದಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂತಂದ್ರ ಮಾನವನ ಆರೋಗ್ಯ, ಯೋಗ್ಯವಾದಂತ ಶಿಕ್ಷಣ, ಬೇಕಾದಂತ ತರಬೇತಿ, ನೈರ್ಮಲ್ಯ ಮುಂತಾದವುಗಳ ಸೌಲಭ್ಯವನ್ನ ವಿಸ್ತಾರ ಮಾಡುವುದರ ಮೂಲಕ ನಾವು ಹೂಡಿಕೆ ಮೊತ್ತವನ್ನ ಹೆಚ್ಚಿಸಿ ಉತ್ಪಾದಕತೆ ಮಟ್ಟವನ್ನ ಹೆಚ್ಚಳವನ್ನ ಮಾಡಬಹುದು. ಇದು ಮತ್ತೊಂದು ಅಂಶವಾಗಿದೆ. ನೆಕ್ಸ್ಟ್ ಒಂದು ನೋಡ್ರಿ, ಸಶಸ್ತ್ರೀಕರಣ. ಅದಕ್ಕೆ ಸಂಬಂಧಪಟ್ಟಂಗ ಮಾಹಿತಿ ಐತಿ ನೋಡ್ರಿ ಇಲ್ಲಿ. ಜನರು ಪೂರ್ಣವಾಗಿ ಸಶಕ್ತರಾದಾಗ ಮಾನವನ ಅಭಿವೃದ್ಧಿ ಸಾಧನೆ ಆಗಿದೆ ಎಂದರ್ಥ. ನಾವು ಸಂಪೂರ್ಣವಾಗಿ ಸ್ವತಂತ್ರವನ್ನ ಪಡೆದುಕೊಂಡಾಗ ಮಾತ್ರ ನಾವು ಅಭಿವೃದ್ಧಿಯ ಸ್ಥಾಪನೆ ಆಗೈತೆ ಅಂತೇಳಿ ನಮಗೆ ಅರ್ಥ ಆಗ್ತದ. ಅಂದ್ರ ಜನರು ತಮಗೆ ಇಷ್ಟವಾದ ರೀತಿಯಲ್ಲಿ ಆಯ್ಕೆಗಳನ್ನ ಚಲಾಯಿಸುವಂತ ಸ್ಥಿತಿಗೆ ನಾವೇನ್ ಕರಿತೀವಿ, ಸಶಸ್ತ್ರೀಕರಣ ಅಂತೇಳಿ ಕರಿತೀವಿ. ನಮ್ಗೆ ಏನು ಮಾಡೋ ಕೆಲಸ ಇದೆಯಲ್ಲ, ನಮ್ಗೆ ಏನು ಬಯಕೆಗಳದಾವಲ್ಲ, ಆ ಬಯಕೆಗಳಾಗ್ಬೋದು, ಆ ಆಸೆಗಳಾಗ್ಬೋದು, ಆ ಕೆಲಸಗಳಾಗ್ಬೋದು, ನಾವು ಮಾಡಿದ ನಾವೇನ್ ಕರಿತೀವಿ, ಸಶಕ್ತೀಕರಣ ಅಂತ ಕರಿತೀವಿ. ಇದು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಬರುವಂತ ಮತ್ತೊಂದು ಪ್ರಮುಖ ಅಂಶ. ಇನ್ನೊಂದು ನೋಡ್ರಿ, ಯಾವುದು? ನಿರೀಕ್ಷಿತ ಜೀವಿತಾವಧಿ ಅಂದ್ರೆ ಬದುಕುವಂತ ಆಯಸ್ಸು. ಇಲ್ಲಿ ನೋಡ್ರಿ, ಜನರ ನಿರೀಕ್ಷಿತ ಜೀವಿತಾವಧಿಯು ಹೆಚ್ಚಾಗಿದ್ದರೆ ಅಂದ್ರೆ ನಾವು ಬದುಕುವಂತ ಆಯಸ್ಸು ಹೆಚ್ಚಾಗಿತ್ತಂತಂದ್ರ ಮಾನವ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ನಾವೆಷ್ಟ ಈಗ ಫಾರ್ ಎಕ್ಸಾಂಪಲ್ 80 ವರ್ಷನೋ 90 ವರ್ಷನೋ ನಾವೆಷ್ಟು ಜಾಸ್ತಿ ಇಯರ್ಸ್ ನಾವು ಬದುಕ್ತೇವಲ್ಲ ಅಷ್ಟು ಮಾನವ ಅಭಿವೃದ್ಧಿ ಸಾಧನೆ ಆಗ್ತದೆ. ಒಂದು ವೇಳೆ ಏನಾದ್ರು ನಾವು ಬದುಕುವಂತ ಆಯಸ್ಸು ಕಡಿಮೆ ಇತ್ತಂತಂದ್ರ ಅಭಿವೃದ್ಧಿಯ ಫಲ ಏನಾಗ್ಬೋದು, ಕಡಿಮೆ ಆಗ್ಬೋದು. ಹೀಗಾಗಿ ನಿರೀಕ್ಷಿತ ಜೀವಿತಾವಧಿಯು ಕಡಿಮೆ ಇದ್ದರೆ ಮಾನವ ಅಭಿವೃದ್ಧಿ ಸಾಧನೆ ಆಗುವುದಿಲ್ಲ ಎಂಬ ಅರ್ಥ ಸಿಗ್ತದೆ. ಏನ? ಹೀಗಾಗಿ ನಾವು ಅತಿ ಹೆಚ್ಚು ಬಲಿಷ್ಠವಾಗಿ ನಾವು ಬದುಕ್ಬೇಕಂತಂದ್ರ, ಜಾಸ್ತಿ ಕಾಲ ಬದುಕ್ಬೇಕಂತಂದ್ರ ನಾವು ಸೇವನೆ ಮಾಡುವಂತ ಫುಡ್ ಆಗ್ಬೋದು, ನಮ್ಗೆ ಇರುವಂತ ಮೂಲಭೂತ ಸೌಲಭ್ಯಗಳು ಚೆನ್ನಾಗಿತ್ತಂತಂದ್ರ ನಾವೇನ್ ಮಾಡ್ಬೋದು, ಹೆಚ್ಚು ದಿನಗಳ ಕಾಲ ಬದುಕ್ಬೋದು. ಏನ? ಇದು ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಮತ್ತೊಂದು ಅಂಶ ಆಗಿದೆ. ಇನ್ನೊಂದು ಯಾವುದು? ಶೈಕ್ಷಣಿಕ ಸಾಧನೆ. ಏನ? ಇಲ್ಲಿ ನೋಡ್ರಿ, ಶೈಕ್ಷಣಿಕ ಸಾಧನೆಯನ್ನು ವಯಸ್ಕರ ಸಾಕ್ಷರತೆ ಮತ್ತು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಸೇರ್ಪಡೆ ಮೂಲಕ ಅಳತೆಯನ್ನ ಮಾಡಲಾಗ್ತದೆ. ಒಟ್ಟಾರೆಯಾಗಿ ದೇಶದ ಸಾಕ್ಷರತೆ ಉತ್ತಮವಾಗಿತ್ತಂತಂದ್ರೆ ನಾವು ಮಾನವ ಅಭಿವೃದ್ಧಿಯನ್ನ ಸುಲಭವಾಗಿ ಸಾಧಿಸಬಹುದು. ಇನ್ನೊಂದು ಯಾವುದು? ಜೀವನ ಮಟ್ಟ. ಯಾವುದು? ಜೀವನ ಮಟ್ಟ. ಇಲ್ಲಿ ನೋಡ್ರಿ, ಜೀವನ ಮಟ್ಟವನ್ನ ನೈಜ ತಲಾದಾಯ, ಏನು? ನೈಜ ತಲಾದಾಯ ಮತ್ತು ಕೊಳ್ಳುವ ಶಕ್ತಿಯ ಮೂಲಕ ಅಳತೆಯನ್ನ ಮಾಡಲಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗಳ ಜೀವನ ಮಟ್ಟವನ್ನು ನಾವು ಹೆಂಗ ಮಾಪನ ಮಾಡ್ತೇವೆ ಅಂತಂದ್ರ ಪ್ರತಿಯೊಬ್ಬ ವ್ಯಕ್ತಿಯ ನೈಜ ತಲಾದಾಯದ ಮೂಲಕ ನಾವು ಮಾಪನ ಮಾಡ್ತೇವೆ. ನಮ್ದು ಏನಾದ್ರು ತಲಾದಾಯ ಹೆಚ್ಚಳವಾಗಿತ್ತಂತಂದ್ರ ನಮ್ಮ ಜೀವನ ಮಟ್ಟ ಚೆನ್ನಾಗಿರ್ತದೆ. ಅದ್ರ ನಾವು ತಲಾದಾಯ ಕಡಿಮೆ ಇತ್ತಂತಂದ್ರ ನಮ್ಮ ಕೊಳ್ಳುವ ಶಕ್ತಿ ಕಡಿಮೆಯಾಗಿ ನಮ್ಮ ಜೀವನ ಮಟ್ಟ ಏನಾಗ್ಬೋದು, ಕುಸಿತ ಆಗ್ಬೋದು. ಹೀಗಾಗಿ ನೈಜ ತಲಾದಾಯವು ಹೆಚ್ಚಳವಾಗಿದ್ರೆ ಸರಕುಗಳನ್ನ ಮತ್ತು ಸೇವೆಗಳನ್ನ ನಾವು ಕೊಳ್ಳುವಂತ ಶಕ್ತಿ ಅಧಿಕವಾಗಿ ನಮ್ಮ ಜೀವನ ಮಟ್ಟ ಏನಾಗ್ತದ, ಉತ್ತಮ ಆಗ್ತದ. ಇಷ್ಟು ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಬರುವಂತ ಪ್ರಮುಖ 7 ಅಂಶಗಳು ಆಗಿವೆ.
ನೆಕ್ಸ್ಟ್ ಒಂದು ನೋಡ್ರಿ, ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ಮಾಪನ ಮಾಡುವಾಗ ನಾವು ಬಳಸುವಂತ ಮಾನದಂಡಗಳು ಯಾವುವು? ನಿಮ್ಗೆ CET ಎಕ್ಸಾಮ್ ಆಗ್ಬೋದು, ಸೆಮ್ ಎಕ್ಸಾಮ್ ಆಗ್ಬೋದು, ಇದನ್ನ ನೀವ್ ಏನ್ ಮಾಡ್ಬೇಕು, ಪ್ರಸ್ತುತವಾಗಿ ಬಳಕೆ ಮಾಡುವಂತ ಮಾನದಂಡಗಳ ಬಗ್ಗೆ ನೀವು ಮಾಹಿತಿಯನ್ನ ತಿಳ್ಕೋಬೇಕಾಗ್ತದ. ಮಾಪನ ಮಾಡುವಾಗ ಬಳಸುವಂತ ಅಂಗಗಳು ಅಥವಾ ಮಾನದಂಡಗಳು. ಒಂದ್ ನಾವ್ ಏನ್ ಬಳಕೆ ಮಾಡ್ತೇವೆ ಅಂತಂದ್ರ ನಿರೀಕ್ಷಿತ ಜೀವಿತಾವಧಿಯ ಮೇಲೆ ನಾವು ಮಾಪನ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಇನ್ನೊಂದ್ ಯಾವುದು ಶಿಕ್ಷಣ ಮತ್ತು ಸಾಕ್ಷರತೆ, ಇನ್ನೊಂದ್ ಯಾವುದು ಆರ್ಥಿಕ ಮಟ್ಟ. ಈ ಮೂರು ಅಂಶಗಳನ್ನ ಬಳಸಿಕೊಂಡು HDI ಅನ್ನ ಮಾಪನ ಮಾಡುವಂತ ಕೆಲಸವನ್ನ GNDP ಸಂಸ್ಥೆ ಮಾಡ್ತದ. ಈ ಆರ್ಥಿಕ ಮಟ್ಟವನ್ನ ನಾವ್ ಏನ್ ಗಣನೆಗೆ ತೆಗೆದುಕೊಳ್ತೇವೆ ಅಂತಂದ್ರ ತಲಾ ರಾಷ್ಟ್ರೀಯ ಆದಾಯವನ್ನ ಗಣನೆಗೆ ತೆಗೆದುಕೊಳ್ಳುತ್ತೇವೆ. ಇವು HDI ಅನ್ನ ಮಾಪನ ಮಾಡುವಂತ ಪ್ರಮುಖ ಮೂರು ಅಂಶಗಳು ಆಗಿವೆ. ನೆಕ್ಸ್ಟ್ ಒಂದು ನೋಡ್ರಿ, HDI ಅನ್ನ ಮಾಪನ ಮಾಡುವಂತ ವಿಧಾನ ಎಂತದು? ಯಾವ ವಿಧಾನದ ಮೂಲಕ ನಾವು ಮಾಪನ ಮಾಡ್ತೀವಿ? ಆಮೇಲೆ ಅಲ್ಲಿ ನಮ್ಮ ಬರುವಂತ ಸ್ಥಾನ ಅಥವಾ ಅಂಕಗಳ ಸಂಖ್ಯೆ ಎಷ್ಟಂತ ನಾವ್ ಏನ್ ಮಾಡ್ಬೇಕು, ತಿಳಿದುಕೊಳ್ಬೇಕಾಗ್ತದ. HDI ಮಾಪನ ಅಂಕಗಳು 0ದಿಂದ 1. ನಿಮ್ಗೆ CET ಎಕ್ಸಾಮ್ ಒಳಗೆ ಕೇಳ್ಬೋದು, HDI ನ ಅಂಕಗಳನ್ನ ಎಷ್ಟು ಕೊಡಲಾಗುತ್ತದೆ? ಕಡಿಮೆ ಅಂತಂದ್ರೆ 0, ಹೈಯೆಸ್ಟ್ ಅಂತಂದ್ರ 1. ಓಕೆನಾ? ಇಲ್ಲಿ ಆ 0 to 1 ಏನಿದೆಯಲ್ಲ, ಅಲ್ಲಿ ನಾವು ಪ್ರಮುಖವಾಗಿ 4 ಭಾಗವಾಗಿ ವಿಂಗಡಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಒಂದೇದ್ ನೋಡ್ರಿ, 0800ರಿಂದ 1 ಇತ್ತಂತಂದ್ರ ಅದು ಅತ್ಯಧಿಕ ಮಾನವ ಅಭಿವೃದ್ಧಿ ಹೊಂದಿರುವಂತ ದೇಶಗಳು ಅಂತೇಳಿ ಭಾಗ ಮಾಡ್ತೀವಿ. ಏನು 0.800ದಿಂದ 1 ಇತ್ತಂದ್ರ ಅದು ಅತ್ಯಧಿಕ ಮಾನವ ಅಭಿವೃದ್ಧಿಯನ್ನು ಹೊಂದಿರುವಂತ ದೇಶಗಳಂತ ಒಂದು ಪಟ್ಟಿ ಮಾಡ್ತೀವಿ. ಇನ್ನು 0 to 700ದಿಂದ 0799 ಇತ್ತಂತಂದ್ರ ಅದು ಹೆಚ್ಚಿನ ಮಟ್ಟದ ಆರ್ಥಿಕ ಮಾನವ ಅಭಿವೃದ್ಧಿ ಅಂತೇಳಿ ಮತ್ತೊಂದು ಗುಂಪು ಮಾಡ್ತೀವಿ. ಇನ್ನ 0.550 ಅಥವಾ 0.550ದಿಂದ 0.699 ಅಂತಂದ್ರ ಅದು ಮಧ್ಯಮ ಮಟ್ಟದ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ಹೊಂದಿರುವಂತ ದೇಶಗಳಂತೇಳಿ ಪಟ್ಟಿ ಮಾಡ್ತೀವಿ. ಇನ್ನೊಂದು 0.00ದಿಂದ 0.549 ಇತ್ತಂತಂದ್ರ ಅವು ಕಡಿಮೆ ಮಟ್ಟದ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ಹೊಂದಿರುವಂತ ದೇಶಗಳಂತೇಳಿ ಪ್ರಮುಖವಾಗಿ 4 ಪಟ್ಟಿ ಮಾಡುವಂತ ಕೆಲಸವನ್ನ ಮಾಡಲಾಗ್ತದ. ಓಕೆನಾ? ಇದರ ಅಂಕ ಎಷ್ಟು? 0ದಿಂದ 1. ಅಲ್ಲಿಂದ ಎಷ್ಟು ಭಾಗ ಮಾಡ್ತೇವೆ? 4 ಭಾಗವಾಗಿ HDI ಅನ್ನ ಪ್ರಕಟಣೆ ಮಾಡುವಂತ ಕೆಲಸವನ್ನ UNDP ಸಂಸ್ಥೆ ಮಾಡ್ತದ. ಇನ್ನೋಡ್ರಿ, ಈ HDI ಒಳಗ ಭಾರತದ ಸ್ಥಾನ ಎಷ್ಟು ಎಂಬುದನ್ನ ತಿಳ್ಕೊಬೇಕಾಗ್ತದ. 2023 ಇಸ್ವಿಯೊಳಗ HDI ನ ವರದಿಯನ್ನ ಪ್ರಕಟಣೆ ಮಾಡಲಾಗಿದೆ. ಆ ಪ್ರಕಟಣೆ ಅನ್ವಯ ಭಾರತ 130ನೇ ಸ್ಥಾನವನ್ನ ಪಡೆದುಕೊಂಡಿದೆ. ನಮ್ಮ ಸ್ಥಾನ ಎಷ್ಟು? 130ನೇ ಸ್ಥಾನ. ನಾವು ಪಡೆದುಕೊಂಡಿರುವಂತ ಅಂಕಗಳೆಷ್ಟು? 0.685. ಓಕೆನಾ? ಇದು ಭಾರತ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಪಡೆದುಕೊಂಡಿರುವಂತ ಸ್ಥಾನ. ಇನ್ನು 1ನೇ ಸ್ಥಾನ ಯಾವ ಅಂತಂದ್ರೆ ಅದು ನಾರ್ವೆ ದೇಶ. ಯಾವುದು? ನಾರ್ವೆ ದೇಶ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ. ಅದರ ಅಂಕಗಳೆಷ್ಟು? 0.961 ಅಂತೇಳಿ. 2ನೇ ಸ್ಥಾನವನ್ನ ಸ್ವಿಟ್ಜರ್ಲ್ಯಾಂಡ್ ದೇಶ ಪಡೆದುಕೊಂಡಿದೆ. ಅದರ ಅಂಕ ಎಷ್ಟು? 0.955 ಅಂತೇಳಿ. ಇನ್ನು 3ನೇ ಸ್ಥಾನವನ್ನ ಪಡೆದುಕೊಂಡಿರುವಂತ ದೇಶ ಯಾವುದು? ಹಾಂಗ್ಕಾಂಗ್ ಅಂತೇಳಿ. ಅದರ ಅಂಕಗಳೆಷ್ಟು? 0.949. ಓಕೆನಾ? ಇವು HDI ನಲ್ಲಿ ನಮ್ಮ ಸ್ಥಾನ ಎಷ್ಟು? ಟಾಪ್ 3 ದೇಶಗಳ ಯಾವ ಅಂತೇಳಿ ನಾವು ಎಕ್ಸಾಮ್ ಒಳಗಡೆ ಮೆನ್ಷನ್ ಮಾಡ್ಬೇಕಾಗ್ತದ. ಓಕೆನಾ? ನೆಕ್ಸ್ಟ್ ಒಂದು ನೋಡ್ರಿ, ಈ HDI ಅನ್ನ ನಾವು ಅಧ್ಯಯನ ಮಾಡುವುದರಿಂದ ಅಥವಾ ಮಾಪನ ಮಾಡುವುದರಿಂದ ಆಗುವಂತ ಉಪಯುಕ್ತಗಳು ಯಾವುವು, ಅದರಿಂದ ಲಾಭ ಏನಾಗ್ತದ ಎಂಬುದನ್ನ ತಿಳ್ಕೊಬೇಕಾಗ್ತದ. 1ನೇ ಲಾಭ, ದೇಶದ ಸಮಗ್ರ ಮಾನವೀಯ ಹಿತಾಸಕ್ತಿಯ ಮೌಲ್ಯವನ್ನ ನೀಡುತ್ತದೆ. ಆಮೇಲೆ ಸರ್ಕಾರಗಳಿಗೆ ನೀತಿ ರೂಪಣೆಯಲ್ಲಿ ಮಾರ್ಗದರ್ಶನವನ್ನು ಕೊಡುವಂತ ಕೆಲಸವನ್ನ ಮಾಡ್ತದೆ. ಬಡತನ, ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಸುಧಾರಣೆಗಾಗಿ ಈ ಗಮನವನ್ನ ಸೆಳೆಯುವಂತ ಕೆಲಸವನ್ನ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಮಾಡ್ತದೆ. ಇದು HDI ಅನ್ನ ನಾವು ಮಾಪನ ಮಾಡುವುದರಿಂದ ಆಗುವಂತ ಲಾಭಗಳು. ಲಾಭಗಳಾದ್ಮೇಲೆ ಇದರ ಮಿತಿಗಳೇನು ಎಂಬುದನ್ನ ತಿಳ್ಕೊಬೇಕಾಗ್ತದೆ. 1ನೇ ಮಿತಿ ಏನಂತಂದ್ರ ಮಾನಸಿಕ ಆರೋಗ್ಯ, ಪರಿಸರದ ದೋಷ, ಸಾಮಾಜಿಕ ನ್ಯಾಯ ಇತ್ಯಾದಿಗಳನ್ನು ಲೆಕ್ಕ ಹಾಕುವುದಿಲ್ಲ. ಏನು? ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಎಂಬುದು ಏನು ಮಾಪನ ಮಾಡಂಗಿಲ್ಲ ಅಂತಂದ್ರ ಮಾನಸಿಕ ಆರೋಗ್ಯದ ಬಗ್ಗೆ ಅಧ್ಯಯನ ಮಾಡುವುದಿಲ್ಲ, ಪರಿಸರದಿಂದ ಆಗುವಂತ ದೋಷಗಳ ಬಗ್ಗೆ ಅಧ್ಯಯನ ಮಾಡುವುದಿಲ್ಲ, ಸಾಮಾಜಿಕ ನ್ಯಾಯದ ಇತ್ಯಾದಿಗಳನ್ನ ಲೆಕ್ಕ ಹಾಕುವಂತ ಕೆಲಸವನ್ನ ಮಾಡುವುದಿಲ್ಲ. ಇದು 1ನೇ
ಮಿತಿಯಾಗಿದೆ. ಇನ್ನೊಂದು ಮಿತಿ ಯಾವ ಅಂತಂದ್ರ ಆದಾಯದ ಬಗೆಗಿನ ವೈಪರೀತ್ಯದ ಎಫೆಕ್ಟ್ ಬಗ್ಗೆ ನಿಖರವಾಗಿ ಮಾಹಿತಿಯನ್ನ ದೃಢಪಡಿಸುವಂತ ಕೆಲಸವನ್ನ ಈ HDI ಮಾಡುವುದಿಲ್ಲ. ಇದು ಎರಡನೆಯ ಮಿತಿಯಾಗಿದೆ. ಇನ್ನೊಂದು ಯಾವುದು, ದೇಶದೊಳಗಿನ ಪ್ರಾದೇಶಿಕ ವ್ಯತ್ಯಾಸಗಳನ್ನ ವಿವರಿಸಲು ಇದೇನಾಗ್ತದ, ವಿಫಲವನ್ನ ಸಾಧಿಸ್ತದ. ಇಷ್ಟು ಈ HDI ಆಗುವಂತ ಮಿತಿಗಳು. ಓಕೆನಾ ವಿದ್ಯಾರ್ಥಿಗಳೇ, ಇಷ್ಟು ನಿಮಗೆ ಸೆಮ್ ಎಕ್ಸಾಮ್ಗಳೇ HDI ಬಗ್ಗೆ ಟಿಪ್ಪಣಿಯನ್ನ ಬರೀರಂತಂದ್ರ ಇಷ್ಟು ಅಂಶಗಳನ್ನ ನೀವು ಎಕ್ಸಾಮ್ ಒಳಗೆ ಏನ್ ಮಾಡ್ಬೇಕಾಗ್ತದ, ಬರಿಬೇಕಾಗ್ತದ. ಇಷ್ಟು ಬರೆದು ನೀವೇನ್ ಮಾಡ್ಬೋದು, ಸುಲಭವಾಗಿ 5 ಅಂಕವನ್ನ ನಿಮ್ಮ ಎಕ್ಸಾಮ್ ಒಳಗೆ ತಿಳ್ಕೊಬಹುದು. ಏನ ಸಂಪೂರ್ಣವಾಗಿ HDI ಅಧ್ಯಯನ ನಿಮಗೆ ತಿಳಿದಂತೇಳಿ ತಿಳಿಯುತ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಅಂದ್ರೆ ಅರ್ಥಶಾಸ್ತ್ರವನ್ನ ಓದುವಂತ ವಿದ್ಯಾರ್ಥಿಗಳಿಗೆ ವಿಡಿಯೋನ ಫಾರ್ವರ್ಡ್ ಮಾಡ್ರಿ. ನಿಮ್ಗೂ ಅನುಕೂಲ ಆಗ್ತದ. ಆಮೇಲೆ ನೀವು ಯಾರಿಗೆ ಫಾರ್ವರ್ಡ್ ಮಾಡ್ತೀರಲ್ಲ ಅವ್ರಿಗೂ ಕೂಡ ಅನುಕೂಲ ಆಗ್ತದ. ಓಕೆನಾ. ಥ್ಯಾಂಕ್ ಯು.